ಈಗಾಗಲೇ ಪ್ರಸ್ತಾಪ ಮಾಡದಂತೆ ನರೇಂದ್ರ ಮೋದಿಯವರು 2014ರಲ್ಲಿ ಹೇಳಿದ್ರು, ಚುನಾವಣಾ ಪೂರ್ವದಲ್ಲಿ, ಲೋಕಸಭಾ ಚುನಾವಣಾ ಪೂರ್ವದಲ್ಲಿ ಈ ದೇಶದಲ್ಲಿ ಕಪ್ಪು ಹಣ ಇದೆ, ಈ ದೇಶದ ರಾಜಕಾರಣಿಗಳು, ವ್ಯಾಪಾರಿಗಳು, ಶ್ರೀಮಂತರು, ವಿಶೇಷವಾಗಿ ಕಾಂಗ್ರೆಸ್ ನಾಯಕರು ಈ ದೇಶದ ಹಣವನ್ನು ಲೂಟಿ ಹೊಡೆದು ಭ್ರಷ್ಟಾಚಾರ ಮಾಡಿ ಭ್ರಷ್ಟಾಚಾರದ ಹಣವನ್ನು ವಿದೇಶದಲ್ಲಿ ಇಟ್ಟಿದ್ದಾರೆ. ಅದೆಲ್ಲವೂ ಕೂಡ ಕಪ್ಪು ಹಣ. ಆ ಕಪ್ಪು ಹಣವನ್ನು ವಿದೇಶದಿಂದ ತಂದು 100 ದಿನದಲ್ಲಿ ತರ್ತೀನಿ. ಭಾರತೀಯ ಜನತಾ ಪಕ್ಷಕ್ಕೆ ಅಧಿಕಾರ ಕೊಟ್ಟರೆ 100 ದಿನದಲ್ಲಿ ಕಪ್ಪು ಹಣ ತಗೊಬಂದು ಈ ದೇಶದ ಎಲ್ಲ ಜನರಿಗೆ ಅವರ ಅಕೌಂಟ್ಗಳಿಗೆ 15 ಲಕ್ಷ ಜಮಾ ಮಾಡ್ತೀನಿ ಅಂತ ಹೇಳಿದ್ರು. ನರೇಂದ್ರ ಮೋದಿಜಿ 100 ದಿನದಲ್ಲಿ ತರ್ತೀವಿ ಅಂತ ಹೇಳಿದ್ರಿ. 10 ವರ್ಷ ಆಯ್ತು. ನಾನು ಕೇಳ್ತೀನಿ, ಇವತ್ತು ನಿಮಗೆ ನರೇಂದ್ರ ಮೋದಿಯವರು ಯಾವತ್ತಾದ್ರೂ ಕೂಡ 15 ಲಕ್ಷ ರೂಪಾಯಿಗಳನ್ನು ನಿಮ್ಮ ಅಕೌಂಟ್ಗೆ ಹಾಕಿದಾರಾ? ಹಾಕಿಲ್ಲ ಅಲ್ಲ. ಮತ್ತೆ ನರೇಂದ್ರ ಮೋದಿ ಅವ್ರನ್ನ ಮತ್ತೆ ನಂಬ್ತೀರಾ? ದಯಮಾಡಿ ನಂಬಕ್ ಹೋಗ್ಬೇಡಿ. ಸುಳ್ಳು ಹೇಳ್ತಾರೆ. ಇದು ಈ ದೇಶಕ್ಕೆ ಮಾಡಿದಂತ ದೊಡ್ಡ ಮೋಸ, ದೊಡ್ಡ ಸುಳ್ಳು. ಆಮೇಲೆ ಹೇಳಿದ್ರು, ಈ ದೇಶದಲ್ಲಿ ನಿರುದ್ಯೋಗ ಇದೆ, ನಿರುದ್ಯೋಗವನ್ನ ಹೋಗಲಾಡಿಸ್ಲಿಕ್ಕೋಸ್ಕರ ನಾನು ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀನಿ. 2 ಕೋಟಿ ಉದ್ಯೋಗಗಳು. 10 ವರ್ಷದಲ್ಲಿ 20 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಬಹುದಾಗಿತ್ತು. ಆದರೆ ನರೇಂದ್ರ ಮೋದಿಯವರು ಹೊಸ ಕಾರ್ಖಾನೆಗಳನ್ನು ಮಾಡಲಿಲ್ಲ. ಹೊಸ ಬಂಡವಾಳ ಹೂಡಿಕೆಗೆ ದಲಿತರು, ಹಿಂದುಳಿದವರು, ರೈತರು, ಮಹಿಳೆಯರು, ಅಲ್ಪಸಂಖ್ಯಾತರು, ಕಾರ್ಮಿಕರು ಈ ದೇಶದಲ್ಲಿ ಜೀವನ ನಡೆಸೋದು ಕಷ್ಟ. ಅವರ ಜೀವನಕ್ಕೆ ಏನಾದರೂ ಸಹಾಯ ಮಾಡಲೇಬೇಕು. ನಾವು ಅವ್ರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿಯನ್ನು ಹೆಚ್ಚು ಮಾಡಬೇಕು. ಅವ್ರ ಕೈಗೆ ಹಣ ಕೊಡಬೇಕು ಅಂತ ತೀರ್ಮಾನ ಮಾಡಿ 5 ಗ್ಯಾರಂಟಿಗಳನ್ನ ನಾವು ಅಧಿಕಾರಕ್ಕೆ ಬಂದ್ರೆ ಅವನ್ನ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. ನಾವು ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದು, ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದ ತಕ್ಷಣ ಕ್ಯಾಬಿನೆಟ್ ನಲ್ಲಿ ಡಿಸಿಷನ್ ಮಾಡೋದು, ಈ ಗ್ಯಾರಂಟಿಗಳನ್ನ ಈ ವರ್ಷನೇ, ಅಧಿಕಾರಕ್ಕೆ ಬಂದ ವರ್ಷನೇ ಜಾರಿ ಮಾಡ್ತೀವಿ ಅಂತ ಅವತ್ತೇ ಆದೇಶ ಮಾಡೋದು. ಜೂನ್ 11ನೇ ತಾರೀಕಿಗೆ ವಿಧಾನಸೌಧದ ಮುಂಭಾಗದಲ್ಲಿ ಶಕ್ತಿ ಯೋಜನೆಗೆ ಚಾಲನೆಯನ್ನು ಕೊಟ್ಟು ಇವತ್ತಿನವರೆಗೆ 200 ಕೋಟಿ ಮಹಿಳೆಯರು ಏನ್ರಮ್ಮ, 200 ಕೋಟಿ ಮಹಿಳೆಯರು ಫ್ರೀಯಾಗಿ ಯಾರು ಕೂಡ ಟಿಕೆಟ್ ತಗೊಳ್ಳದೇನೆ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಬಹುದು. ಮಾಡ್ತೀರಿ ಅಲ್ವಾ? ಅದ್ರ ದುಡ್ಡೆಲ್ಲ ಉಳಿತಾಯ ಆಗುತ್ತೆ. ಟಿಕೆಟ್ ತಗೊಳಗಿಲ್ಲ, ಉಳಿತಾಯ ಆಗುತ್ತೆ. ನಾನು 4-5 ದಿನಗಳ ಹಿಂದೆ ಅರಸೀಕೆರೆಗೆ ಹೋಗಿದ್ದೆ. ಅರಸೀಕೆರೆಯಲ್ಲಿ ಒಬ್ಬ ಹೆಣ್ಮಗಳು ಒಂದು ಹೂನಾರ ಹಿಡ್ಕೊಂಡು ನಿಂತಿದ್ಲು. ನಾನು ಭಾಷಣ ಮಾಡಿ ಕೆಳಗಡೆ ಬಂದೆ. ನಾನು ಏನಮ್ಮ ಹೂನಾರ ಹಿಡ್ಕೊಂಡಿದೀಯಾ ಅಂತ ಹೇಳಿದೆ. ಸಾರ್, ನಾನು ಟಿಕೆಟ್ ತಗೊಂಡು ದುಡ್ಡು ಕೊಡದೆ ಟಿಕೆಟ್ ತಗೊಂಡಿರ್ತಕ್ಕಂಥ ಟಿಕೆಟ್ಗಳು ಇವು. ರಾಜ್ಯದ ವಿವಿಧ ದೇವಸ್ಥಾನಗಳಿಗೆ, ನೆಂಟರಿಸ್ಟ್ ಮನೆಗಳಿಗೆ, ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗಿದ್ದೆ.
ಫ್ರೀ ಬಸ್ಸು ನೀವು ಮಾಡಿರೋದ್ರಿಂದ, ಶಕ್ತಿ ಯೋಜನೆಯನ್ನು ಜಾರಿಗೆ ತಂದಿರೋದ್ರಿಂದ ಎಲ್ಲ ಕಡೆ ದುಡ್ಡು ಕೊಡದೆ ಟಿಕೆಟ್ ತಗೊಂಡಿದ್ದೀನಿ. ಆ ಟಿಕೆಟ್ಗಳನ್ನೇ ಸೇರಿಸಿ ಒಂದು ಹೂಮಾಲೆ ಮಾಡಿದ್ದೀನಿ, ನಿಮಗೆ ಹಾಕ್ಲೇಬೇಕು ಅಂತೇಳಿ ನನಗೆ ಹಾಕಿದ್ಲು ಅಯ್ಯಮ್ಮ. ನನಗೆ ಹಾಕಿದ್ಲು. ಇದು ನನಗೆ ಆದಂತ ಸಂತೋಷ, ತೃಪ್ತಿ. ಇದಕ್ಕಿಂತ ದೊಡ್ಡ ತೃಪ್ತಿ ಆಗ್ಲಿಕ್ಕೆ ಸಾಧ್ಯನೇ ಹೇಳಿ? ಬಡವರು ಇವತ್ತು ಫ್ರೀಯಾಗಿ ತಿರುಗಾಡ್ತಾ ಇದ್ದಾರೆ ಬಸ್ನಲ್ಲಿ. ಹೆಣ್ಮಕ್ಳೆಲ್ಲ ಫ್ರೀಯಾಗಿ ತಿರುಗಾಡ್ತಾ ಇದ್ದಾರೆ. ಹೆಣ್ಮಕ್ಳೆಲ್ಲ, ವಿದ್ಯಾರ್ಥಿಗಳೆಲ್ಲ ಫ್ರೀಯಾಗಿ ತಿರುಗಾಡ್ತಾ ಇದ್ದಾರೆ. ಇದಕ್ಕಿಂತ ಖುಷಿ ಕೊಡ್ತಕ್ಕಂಥ ಇನ್ನೊಂದು ಇಲ್ಲ. ಅದಾದ್ಮೇಲೆ ಜುಲೈ ತಿಂಗಳಲ್ಲಿ ವಿಧಾನಸೌಧದಲ್ಲಿ ಅನ್ನಭಾಗ್ಯ ಕಾರ್ಯಕ್ರಮವನ್ನ ಜಾರಿಗೆ ತಗೊಬಂದು, ಅನ್ನಭಾಗ್ಯ ಕಾರ್ಯಕ್ರಮವನ್ನ ನಾವು ಕೇಂದ್ರ ಸರ್ಕಾರದೊಡನೆ ವ್ಯವಹಾರ ಮಾಡಿದೋ. ಕೇಂದ್ರ ಸರ್ಕಾರದವರು ದುಡ್ಡು ಕೊಡ್ತೀವಿ ಅಂತಂದ್ರು ಕೂಡ ಅಕ್ಕಿ ಕೊಡ್ಲಿಲ್ಲ. ನರೇಂದ್ರ ಮೋದಿಯವರ ಸರ್ಕಾರ 1 ಕೆಜಿ ಅಕ್ಕಿಗೆ 34 ರೂಪಾಯಿ ಕೊಡ್ತೀವಿ, ನಿಮ್ಮಲ್ಲಿ ಅಕ್ಕಿ ದಾಸ್ತಾನಿದೆ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಅಕ್ಕಿ ಕೊಡ್ರಿ ಅಂತ ಅಂದಾಗ ಅಕ್ಕಿ ಕೊಡಲ್ಲ ಅಂತಂದ್ಬಿಟ್ರು. ಯಾಕಂತಂದ್ರೆ ಹೆಣ್ಮಕ್ಳಿಗೆ ಅಕ್ಕಿ ಕೊಟ್ಬಿಡ್ತಾರೆ, ಹೆಣ್ಮಕ್ಳೆಲ್ಲ ಕಾಂಗ್ರೆಸ್ ಪರವಾಗಿದ್ಬಿಡ್ತಾರೆ ಅಂತೇಳಿ ಅವರು ಈ ಬೇರೆ ಎಲ್ಲ ಜನರು ಕೂಡ ಕಾಂಗ್ರೆಸ್ ಪರ ಆಗ್ಬಿಡ್ತಾರೆ ಅಂತೇಳಿ ಅಕ್ಕಿ ಕೊಡ್ಲಿಲ್ಲ. ಬಡವರೆಲ್ಲ ಕಾಂಗ್ರೆಸ್ ಪರ ಆಗ್ಬಿಡ್ತಾರೆ ಅಂತೇಳಿ. ಇದು ಬಡವರಿಗೆ ಮಾಡಿದಂತ ಮೋಸ ಅಲ್ವಾ? ಬಿಜೆಪಿ ಸರ್ಕಾರ ಬಡವರಿಗೆ ಮಾಡಿದಂತ ದ್ರೋಹ ಅಲ್ವಾ? ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಬಿಜೆಪಿಯವರು ದುಡ್ಡು ಕೊಟ್ಟರು ಕೂಡ ಅಕ್ಕಿ ಕೊಡಲ್ಲ ಅಂತಂದ್ರಲ್ಲ, ಬಿಜೆಪಿಯವ್ರಿಗೆ ಓಟ್ ಹಾಕ್ತೀರಾ? ದಯಮಾಡಿ ಯೋಚನೆ ಮಾಡಿ, ನೀವು ದಯಮಾಡಿ ಯೋಚನೆ ಮಾಡಿ. ಇದಲ್ಲದೆ ಅದ್ರ ದುಡ್ಡು ಅಕ್ಕಿ ಕೊಡದೆ ಹೋದ್ಮೇಲೆ ಅದಕ್ಕೆ ತಗಲ್ತಕ್ಕಂಥ ದುಡ್ಡು ಒಬ್ಬರಿಗೆ ಒಂದು ತಿಂಗಳಿಗೆ 5 ಕೆಜಿಗೆ 34 ರೂಪಾಯಿನಂತೆ 170 ರೂಪಾಯಿ ಕೊಡ್ತಕ್ಕಂಥ ತೀರ್ಮಾನವನ್ನ ಮಾಡೋದು. ಜುಲೈ ತಿಂಗಳಿಂದ ಅದು ಜಾರಿ ಆಯಿತು. 170 ರೂಪಾಯಿ ಬರ್ತಾ ಇದೆಯಾ ಇಲ್ಲ? ನಿಮಗೆ ಬರ್ತಾ ಇದೆ ಇಲ್ಲ? 170 ರೂಪಾಯಿ ಕೊಡ್ತಕ್ಕಂಥ ಕೆಲಸ ಮಾಡೋದು. ಅದು 170 ರೂಪಾಯಿ ಉಳಿತಾಯ ಆಯಿತು. 5 ಕೆಜಿ ಅಕ್ಕಿ 5 ಕೆಜಿಗೆ ಆಗ್ತಕ್ಕಂಥ ಹಣ 170 ರೂಪಾಯಿ. ಇದು 3ನೇ ಗ್ಯಾರಂಟಿ. 4ನೇ ಗ್ಯಾರಂಟಿ ಗೃಹಲಕ್ಷ್ಮಿ. ಮನೆ ಯಜಮಾನಿ ಸುಮಾರು 1,20,00,000 ಮನೆ ಯಜಮಾನಿಯರಿಗೆ ತಿಂಗಳಿಗೆ 2,000 ರೂಪಾಯಿ. ತಿಂಗಳಿಗೆ 2,000 ರೂಪಾಯಿ. ಯಾಕಂತಂದ್ರೆ ನಿಮ್ ಕೈನಲ್ಲಿ ಬಡವರು